ದೇಶದ ಯಶಸ್ವಿ ಉದ್ಯಮಿಗಳ ಮ್ಯಾಲ ಅನುಮಾನ ಬರುವಂತ ಕೆಲಸ ಮಾಡಾಕತ್ತಾರ. ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇಂಥವ್ರ ಕಂಡ್ರ ಇವ್ರಿಗೆ ಯಾಕೆ ಇಷ್ಟ ಅಲರ್ಜಿ ಐತಿ ಗೊತ್ತಾಗವಲ್ತು. ಹಿಂಗ ಲಕ್ಷಾಂತರ ಭಾರತೀಯರಿಗೆ ಉದ್ಯೋಗ ನೀಡ್ಯಾವು ಈ ಕಂಪ್ನಿಗಳು. ಅಂತ ಉದ್ಯಮಿಗಳ ಮ್ಯಾಲನ ಅನುಮಾನ ಬರುವಂಗ ಕೆಲಸ ಯಾಕೆ ಮಾಡಾಕತ್ತಾರು ಅಂತ. ಇವ್ರು ಏನಾರ ಇರ್ಲಿಕ್ಕಂದ್ರ ಭಾರತದ ಆರ್ಥಿಕತೆ ಎಲ್ಲಿ ತಲುಪ್ತಿತ್ತು, ಅಧೋಗತಿನ ಆಗ್ತಿತ್ತು. ತಮ್ಮ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳಕ ಸಂವಿಧಾನದ ಪ್ರತಿನೂ ಬಿಡ್ಲಿಲ್ಲ, ಮನುಸ್ಮೃತಿ ಪ್ರತಿನೂ ಬಿಡ್ಲಿಲ್ಲ, ಜಾತಿ ಅನ್ನೋದು ಬಿಡ್ಲಿಲ್ಲ. ಇದೆಲ್ಲದ್ರ ಬಗ್ಗೆನೂ ದೂಗು ಲಕ್ಷ್ಮಣ್ ಅವರು ಒಂದು ಚಂದನು ಆರ್ಟಿಕಲ್ ಬರ್ದಾರ. ಅದಾನಿ, ಅಂಬಾನಿ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋರ್ಗಿ ನೀವ ಬೈತೀರಿ, ಒಂದು ಸಲ ಓದ್ರಿ ಅದ. ನಮಸ್ಕಾರ ರೀ. ರಾಹುಲ್ ಗಾಂಧಿ ಅವರು ಅದಾನಿ ಇಶ್ಯೂ ಇಟ್ಕೊಂಡ ಚಳಿಗಾಲದ ಅಧಿವೇಶನನ ಹಾಳು ಮಾಡಿಟ್ರು. ಇಂಥ ಒಂದು ಮಹಾನ್ದಾರಿ ಕೆಲಸಕ್ಕ ಇಂಡಿ ಬೀಗರ ಬಳಗದವರ ಇವ್ರಿಗೆ ಹೆಲ್ಪ್ ಮಾಡುವರು ಅಂದ್ರ ಇವ್ರ ಜೊತೆ ನಿಂದಿರ್ವಾರು. ಶರದ್ ಪವಾರ್ ಇದನ್ನ ವಿರೋಧ ಮಾಡಿದ್ರು. ಮಮತಾ ಅಕ್ಕನು ಇದಕ್ಕ ಅಸಮಾಧಾನ ವ್ಯಕ್ತಪಡಿಸಿದ್ರು. ಶಿವಸೇನೆ ಅವರು ಜೊತೆ ನಿಂದಿರ್ಲಿಲ್ಲ. ಏಕಾಂಗಿಯಾಗಿ ಕಾಂಗ್ರೆಸ್ನವ್ರ ಅದಾನಿ ಒಂದ ಇಶ್ಯೂ ಇಟ್ಕೊಂಡ ಹೈಜಾಕ್ ಮಾಡಕತ್ತಾರಂತ ಅವ್ರಿಗೆಲ್ಲ ಗೊತ್ತಾತು. ರಾಹುಲ್ ಗಾಂಧಿ ಅವರು ಅದಾನಿ ಬೆನ್ ಹತ್ತಿರೋದು ಇದೇನ ಮೊದಲಲ್ರಿ. ಮೊದಲಿಂದನೂ ಅದಾನಿ ಬೆನ್ನ ರಾಹುಲ್ ಗಾಂಧಿ ಬಿಡವಲ್ರು. ಅಂಬಾನಿ ಹೆಸರು ಸ್ವಲ್ಪ ದಿನ ಇಟ್ಕೊಂಡ್ರು. ಈಗ ಅದಾನಿದಂತರೂ ಕಂಟಿನ್ಯೂ ಮಾಡಾಕತ್ತಾರ. ಅದಕ್ಕ ರಾಜಕೀಯವಾಗಿ ಏನೋ ಒಂದು ಕಾರಣ ಇರ್ಬೇಕು. ಅದ್ ಯಾರಿಗ್ ಗೊತ್ತೈತಿ. ಒಟ್ಟ ನಮ್ಮ ದೇಶದ ಯಶಸ್ವಿ ಉದ್ಯಮಿಗಳ ಮ್ಯಾಲ ಅನುಮಾನ ಬರುವಂತ ಕೆಲಸ ಮಾಡಾಕತ್ತಾರ. ಯಾವುದೋ ದೇಶದಾಗಿರೋ ಎಲಾನ್ ಮಸ್ಕ್, ಜೆಫ್ ಬಿಜೋಸ್, ಅಲಿಬಾಬಾ ಇಂಥ ಬ್ಯಾರೆ ದೇಶದ ಶ್ರೀಮಂತರ ಬಗ್ಗೆ ನಾವು ಭಾರತೀಯರು ಒಂದು ಬೆರಗಗಣ್ಣಿನಿಂದ, ಒಂದು ಗಾಬರಿ ತುಂಬಿದ ಸಂತೋಷದಿಂದ ನೋಡ್ತೀವಿ. ಆದ್ರ ನಮ್ಮದ ದೇಶದ ಯಶಸ್ವಿ ಉದ್ಯಮಿಗಳನ್ನ ಅನುಮಾನ ದೃಷ್ಟಿಯಿಂದ ನೋಡೋ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ಯಾರ. ಇದನ್ನ ಸೃಷ್ಟಿ ಮಾಡಿದವ್ರು ಬೇರೆ ಯಾರೂ ಅಲ್ಲ, ರಾಜಕಾರಣಿಗಳು. ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದ್ರೆ ರಾಹುಲ್ ಗಾಂಧಿ ಅವರು ಅದಾನಿ ಇಶ್ಯೂ ಇಟ್ಕೊಂಡ ಅದಾನಿ ಏನೋ ದೊಡ್ಡ ಪಾಪ ಮಾಡ್ಯಾರು, ಏನೋ ಒಂದು ದೊಡ್ಡ ಅಪರಾಧ ಮಾಡ್ಯಾರು ಅನ್ನೋ ರೀತಿ ಬಿಂಬಿಸಾಕತ್ತಾರ. ಇದ ವಿಷಯ ಇಟ್ಕೊಂಡ ಹೊಸದಿಗಂತ ದಿನಪತ್ರಿಕೆ ಒಳಗ ಹಿರಿಯ ಪತ್ರಕರ್ತರು ದೂಗು ಲಕ್ಷ್ಮಣ್ ಅವರ ಒಂದು ಆರ್ಟಿಕಲ್ ಬರ್ದಾರ. ಅವ್ರದ್ದು ಮಾತುಗಳನ್ನ ನಮ್ಮ ಭಾಷೆದೊಳಗ ನಿಮಗೆಲ್ಲ ಹೇಳ್ತನು ಕೇಳ್ರಿ. ಭಾರತದ ಮಂದಿ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾದವ್ರು ಅಂತವ್ರನ್ನ ಅಷ್ಟು ಪ್ರೀತಿ ಮಾಡ್ಲಿಕ್ಕಂದ್ರೂ ಭಾರತದ ಮೂಲದವರು ಯಾರೋ ಬ್ಯಾರೆ ದೇಶದಾಗ CEO ಆದ್ರು ಅಥವಾ ದೊಡ್ಡ ಹುದ್ದೆ ನಿಭಾಯಿಸಾಕತ್ರು ಅಂದ್ರ ಅವ್ರನ್ನ ಹಾಡಿ ಹೊಗಳ್ತಾರ. ನಮ್ಮ ಹೆಮ್ಮೆಪ್ಪ ಅವರು, ನಮ್ಮ ದೇಶದ ಹೆಮ್ಮೆ, ನಮ್ಮ ದೇಶಕ್ಕೆ ಭಾಳ ಉಪಕಾರ ಮಾಡ್ತಾರು ಅಂತೆಲ್ಲ ಕೊಂಡಾಡ್ತಾರ. ಅಮೇರಿಕಾದ ಕಾರ್ಪೊರೇಟ್ ಜಗತ್ತನ್ನ ನಮ್ಮ ದೇಶದವ್ರ ಕೈಯಾಗ ಐತಿ ಅಂತ ಫುಲ್ ಬೀಗುತ್ತಾರ. ದೂಗು ಲಕ್ಷ್ಮಣ್ ಅವರು ಕೆಲವು CEOಗಳ ಹೆಸರನ್ನ ಬರ್ದಾರ. ಅವ್ರು ಯಾರ್ಯಾರಪ್ಪ ಅಂದ್ರ ಸುಂದರ್ ಪಿಚೈ, ಗೂಗಲ್ CEO, ಅಡಾಬ್ CEO ಶಂತನು ನಾರಾಯಣ್, ಮೈಕ್ರೋಸಾಫ್ಟ್ CEO ಸತ್ಯ ನಾದೇಳಿ, IBM CEO ಅರವಿಂದ್ ಕೃಷ್ಣ. ಇಂಥವ್ರೆಲ್ಲಾನು ಬ್ಯಾರೆ ಬ್ಯಾರೆ ದೇಶದಾಗ ದೊಡ್ಡ ಕಂಪನಿ CEO ಆಗ್ಯಾರ. ಇವರೆಲ್ಲ ಭಾರತೀಯ ಮೂಲದವರದಾರು ಅಂತ ಹೇಳಿ ಮಂದಿ ಬೀಗ್ತಾರಂತ ಬರ್ದಾರ. ಇಂಥವ್ರನ್ನೆಲ್ಲ ಹಾಡಿ ಹೊಗಳಿ ಸಂಭ್ರಮ ಪಡೋದು ತಪ್ಪಂತ ಹೇಳಕತ್ತಿಲ್ರಿ. ಪೆಪ್ಸಿಯಿಂದ ಹಿಡಿದು ಟ್ವಿಟ್ಟರ್, ಮೈಕ್ರೋಸಾಫ್ಟ್ ತನಕನು ಭಾರತೀಯ ಮೂಲದವರನ್ನ CEO ಆಗಿರ್ಬೇಕು. ಖರೆ ಅವ್ರು ಯಾರು ಭಾರತೀಯರಲ್ಲ. ಅವರು ಬ್ಯಾರೆ ದೇಶದ ಸಿಟಿಜನ್ ಆಗಿ ಯಾವುದೋ ಕಾಲ ಆಗೈತಿ. ಅವರು ಭಾರತೀಯ ಪೌರತ್ವ ಹೊಂದಿಲ್ಲ. ಯಾವ ದೇಶದಾಗ ಅವ್ರು ಕೆಲಸ ಮಾಡಾಕತ್ತಾರಲ್ಲ ಅದ ದೇಶದ ಪೌರತ್ವ ಅವ್ರು ಯಾವತ್ತೋ ಪಡ್ಕೊಂಡಾರ. ಖರೆ ನಮ್ಮ ಮಂದಿ ಅವರು ಭಾರತೀಯ ಮೂಲದವರು ಅಂತ ಹೇಳಿ ಖುಷಿ ಪಡ್ತಾರ. ಪಡ್ರಿ ಖುಷಿ, ಯಾರು ಬ್ಯಾಡ ಅಂದಿಲ್ಲ. ಖರೆ ಅವರಿಂದ ಭಾರತಕ್ಕೆ ಏನೋ ದೊಡ್ಡ ಉಪಕಾರ ಆಕೈತಿ ಅನ್ನೋದೇನೈತಲ್ಲ ಅದು ದೊಡ್ಡ ಭ್ರಮೆ ಐತಿ. ಆದ್ರ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇವ್ರು ಯಾರೂ ಬ್ಯಾರೆ ದೇಶದ ಪೌರತ್ವ ಪಡೆದಿಲ್ಲ. ಇವರೆಲ್ಲರೂ ಭಾರತೀಯರ, ಭಾರತದಾಗ ಅದಾರು. ಭಾರತದ ಪೌರತ್ವನ ಇವ್ರ ಕಡೆ ಐತಿ. ಆರ್ಥಿಕವಾಗಿ ಭಾರತನ ಕಟ್ಟಿ ಬೆಳೆಸಾಕತ್ತಾರ. ಉಪ್ಪಿನಿಂದ ಹಿಡಿದು ಉಕ್ಕಿನವರೆಗೂ, ಚಾದಿಂದ ಹಿಡಿದು ಆಹಾರ ಪದಾರ್ಥ ತನಕ, ಸೌರಶಕ್ತಿ, ದೂರದರ್ಶನ, ಶಸ್ತ್ರಾಸ್ತ್ರ ತಯಾರಿಕೆ ಇದೆಲ್ಲದ್ರಾಗೂ ಇವರ ಅದಾರ. ಹಿಂಗ ಹಲವಾರು ಕ್ಷೇತ್ರದೊಳಗೆ ಕೈ ಹಾಕಿ ಕಟ್ಟಿ ಬೆಳೆಸಿ ಸ್ವದೇಶಿ ಉದ್ಯಮನ ಬೆಳೆಸಾಕತ್ತಾರೆ ಇನ್ನ ತಕಾನು. ಇಷ್ಟೆಲ್ಲ ಮಾಡಿ ಲಕ್ಷಾಂತರ ಮಂದಿ ಹೊಟ್ಟಿ ತುಂಬಸಾಕತ್ತಿದ್ರು ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇಂಥವ್ರ ಕಂಡ್ರ ಇವ್ರಿಗೆ ಯಾಕೆ ಇಷ್ಟ ಅಲರ್ಜಿ ಐತಿ ಗೊತ್ತಾಗವಲ್ತು. ಹಂಗ ನೋಡಿದ್ರ ಅದಾನಿ, ಅಂಬಾನಿ ಅವರು 20 ಮಂದಿ ನಾದೆಲ್ಲ ಅಂತವ್ರನ್ನ ಸೃಷ್ಟಿ ಮಾಡ್ಯಾರ. 200 ಮಂದಿ ಸುಂದರ್ ಪಿಚ್ಚೆ ಅಂತವ್ರನ್ನ ಸೃಷ್ಟಿ ಮಾಡ್ಯಾರ. ಆದ್ರೂ ಮಂದಿಗೆ ಅವ್ರು ಇಷ್ಟನ ಆಗ್ವಲ್ರು. ಇನ್ನ ದೂಗು ಲಕ್ಷ್ಮಣ್ ಅವರ ಒಂದು ಅಂಕಿ ಅಂಶ ಕೊಟ್ಟಾರ. ಯಾವ ಕಂಪನಿ ಒಳಗ ಎಷ್ಟು ಮಂದಿ ಕೆಲಸ ಮಾಡ್ತಾರು, ಎಷ್ಟು ಮಂದಿಗೆ ಉದ್ಯೋಗ ಸಿಕ್ಕೈತಿ ಅಂತ ಹೇಳಿ ಅದನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಟಾಟಾ ಕಂಪನಿ ಒಳಗ 7,50,000 ಮಂದಿಗೆ ಉದ್ಯೋಗ ನೀಡ್ಯಾರ. ಇನ್ನ L&T ಒಳಗ 3,38,000 ಉದ್ಯೋಗಿಗಳದಾರ. ಇನ್ಫೋಸಿಸ್ ಒಳಗ 2,60,000 ಉದ್ಯೋಗಿಗಳದಾರ.
ಇನ್ನು ಮಹೇಂದ್ರ ಕಂಪನಿ ಒಳಗೆ 2,60,000 ಉದ್ಯೋಗಿಗಳದಾರ. ರಿಲಯನ್ಸ್ ಇಂಡಸ್ಟ್ರಿ ಒಳಗೆ 2,36,000 ಉದ್ಯೋಗಿಗಳ ಕೆಲಸ ಮಾಡ್ತಾರ. ವಿಪ್ರೋ ಒಳಗೆ 2,10,000 ಮಂದಿ. HCL ಒಳಗೆ 1,67,000 ಮಂದಿ. HDFC ಬ್ಯಾಂಕ್ ಒಳಗೆ 1,20,000 ಮಂದಿ ಕೆಲಸ ಮಾಡ್ತಾರ. ICICI ಬ್ಯಾಂಕ್ ಒಳಗೆ 97,000 ಮಂದಿ ಅದಾರ. TVS ಗ್ರೂಪ್ ಒಳಗೆ 60,000 ಮಂದಿ ಕೆಲಸ ಮಾಡ್ತಾರ. ಅದಾನಿ ಗ್ರೂಪ್ ಒಳಗೆ 40,000ಕ್ಕೂ ಹೆಚ್ಚಿನ ಮಂದಿ ಉದ್ಯೋಗ ಮಾಡ್ತಾರ. ಆದಿತ್ಯ ಬಿರ್ಲಾ ಕಂಪನಿ ಒಳಗೆ 1,87,000 ಮಂದಿ ಕೆಲಸ ಮಾಡ್ತಾರ. ಹಿಂಗ ಲಕ್ಷಾಂತರ ಭಾರತೀಯರಿಗೆ ಉದ್ಯೋಗ ನೀಡ್ಯಾವು ಈ ಕಂಪ್ನಿಗಳು. ಹಂಗ ಇವರಿಗೆಲ್ಲಾನು ಚಲೋತ್ನಂಗಿ ಪಗಾರು ಕೊಡ್ತಾರ. ಅವ್ರವ್ರ ಹುದ್ದೆಗೆ ಎಷ್ಟು ಅರ್ಹತೆ ಐತು ಅಷ್ಟು ರೊಕ್ಕನೂ ಕೊಡ್ತಾರ. ಕೇಂದ್ರ ಸರ್ಕಾರದ ಅಷ್ಟ ಉದ್ಯೋಗಗಳ ಲೆಕ್ಕ ನೋಡಿದ್ರೆ 48 ಲಕ್ಷ ಹುದ್ದೆ ಅದಾವ. ಇದ್ರಾಗ ಅರ್ಧಕ್ಕಿಂತ ಹೆಚ್ಚು ಖಾಸಗಿ ಕಂಪ್ನಿಗಳ ಉದ್ಯೋಗ ನೀಡ್ಯಾವ. ಭಾರತ ದೇಶದಾಗ ಸರ್ಕಾರ ಉದ್ಯೋಗ ನೀಡೋದು ಬರೀ 1% ರೀ. ಇನ್ನು ಖಾಸಗಿ ಸಂಘಟಿತ ವಲಯಗಳೊಳಗೆ 6.8% ಉದ್ಯೋಗ ಅವಕಾಶಗಳದಾವ. ಇನ್ನು ಮಿಕ್ಕಿದ 92% ಕೆಲಸ ಅಸಂಘಟಿತ ವಲಯದು ಅದಾವ. ಅಂದ್ರೆ ಇದ್ರ ಮೇಲೆ ನೀವು ಅಂದಾಜು ಮಾಡ್ಕೋಬಹುದು ಭಾರತದಾಗ ಹೆಚ್ಚಿಗೆ ಮಂದಿ ಕೆಲಸ ನೀಡಿದ ಕಂಪನಿಗಳು ಯಾವ ಅದಾವು ಅಂತ. ಉದ್ಯಮಿಗಳ ಮೇಲನ ಅನುಮಾನ ಬರುವಂಗ ಕೆಲಸ ಯಾಕೆ ಮಾಡಕತ್ತಾರು ಅಂತ. ಇನ್ನು ಮುಖೇಶ್ ಅಂಬಾನಿ ತನ್ನ ಸ್ವಂತ ಮಗ ಅನಂತ್ ಅಂಬಾನಿಯವ್ರ ಮದುವೆ ಇಷ್ಟು ಧಾಮ್ ಧೂಮಾಗಿ ಮಾಡಿದ್ರು, ದುಂದು ವೆಚ್ಚ ಮಾಡಿದ್ರು, ಯಾಕಿಷ್ಟೆಲ್ಲ ಬೇಕಾಗಿತ್ತು, ದುಡ್ಡಿದ್ದವರು ತೋರಿಸ್ಕೋತಾರು ಅಂತೆಲ್ಲ ಏನೇನೇನೇನೆಲ್ಲ ಮಾತಾಡಿದ್ರು ಮಂದಿ. ಖರೆ ಹೇಳ್ಬೇಕಂದ್ರೆ ಅವ್ರ ಇನ್ಕಮ್ ಒಳಗೆ 0.5% ಅಷ್ಟೇ ಖರ್ಚು ಮಾಡ್ಯಾರ ಅವ್ರ ಮದುವೆಗೆ ಅಂತ. 1% ಖರ್ಚು ಮಾಡಿಲ್ಲ ಅವ್ರು. ಖರೆ ಹೇಳ್ಬೇಕಂದ್ರೆ ಅದ್ರಾಗ ಅರ್ಧ ಖರ್ಚು ಮಾಡ್ಯಾರ. ಜನಸಾಮಾನ್ಯರನ್ನ ತಮ್ಮ ಇನ್ಕಮ್ ಎಷ್ಟೈತಲ್ಲ ಅದ್ರ 10 ಪಟ್ಟು ಖರ್ಚು ಮಾಡಿ ತಮ್ಮ ಮಕ್ಕಳ ಮದುವೆ ಮಾಡ್ತಾರ. ರೊಕ್ಕಿಲ್ಲ ಅಂದ್ರು ಸಾಲ ಮಾಡ್ಯಾರ ಯಾಕಾತು ಮದುವೆ ಮಾಡ್ತಾರ. ಇನ್ನು ಅವರು ಅಷ್ಟು ದೊಡ್ಡ ಶ್ರೀಮಂತರು, ಅವ್ರ ಇನ್ಕಮ್ನಾಗ ಬರೀ ಒಂದು 0.5% ಖರ್ಚು ಮಾಡಿ ಮದುವೆ ಮಾಡಬಾರ್ದಂದ್ರೆ ಹೆಂಗ್ರಿ? ಹಂಗೆ ನೋಡಿದ್ರೆ ಧೀರುಭಾಯ್ ಅಂಬಾನಿ ಬಾಂಬೆಗೆ ಬಂದಾಗ ಬರೀ ಅವ್ರ ಕಡೆ 500 ರೂಪಾಯಿ ಇತ್ರಿ. ಆ 500 ರೂಪಾಯಿನ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕೆ ಕಾರಣ ಆಯಿತು. ಈಗ ಅವ್ರು ಹೆಂಗೆ ಬೆಳೆದಾರಲ್ಲ ಹಂಗೆ ಲಕ್ಷಾಂತರ ಮಂದಿನ ಬೆಳೆಸಾಕತ್ತಾರ. ಟಾಟಾ ಬಿರ್ಲಾ ಆತು, ಸುಧಾಮೂರ್ತಿ, ನಾರಾಯಣ್ ಮೂರ್ತಿ, ಅಂಬಾನಿ, ಅದಾನಿ ಇವ್ರು ಎಲ್ಲರೂ ಲಕ್ಷಾಂತರ ಮಂದಿ ಮನಿ ದೀಪ ಬೆಳಗಕ್ಕೆ ಕಾರಣ ಆಗ್ಯಾರ. ಇವ್ರು ಏನಾರ ಇರ್ಲಿಕ್ಕಂದ್ರೆ ಭಾರತದ ಆರ್ಥಿಕತೆ ಎಲ್ಲಿ ತಲುಪ್ತಿತ್ತು ಅಧೋಗತಿನ ಆಗ್ತಿತ್ತು. ಇನ್ನು ಕುತ್ತಲ್ಲೇ ತಿರುಕುನ್ ಕನಸು ಕಾಣ್ಕೊಂಡು ನಾ ಹಂಗೆ ಮಾಡ್ತೀನೋ ಹಿಂಗೆ ಮಾಡ್ತೀನೋ ಅಂತ ಆಗೋದಿಲ್ಲ. ಏನೋ ಒಂದು ಮಾಡ್ಬೇಕಂದ್ರೆ ಪರಿಶ್ರಮ ಬೇಕು. ಅದ ಒಂದು ನನ್ನ ಕೆಲಸ ಐತಿ ಅದನ್ನು ತಲುಪಬೇಕು ಅನ್ನೋವಂಥ ನಿಷ್ಠಾ ಬೇಕು. ಇದೆಲ್ಲ ಇಟ್ಕೊಂಡು ಇವರೆಲ್ಲ ಬೆಳೆದು ನಿಂತಾರ. ದೇಶಕ್ಕೆ ಯಶಸ್ವಿ ಉದ್ಯಮಿಗಳಾಗಿ ಕಾಣಕತ್ತಾರ. ಖರೆ ಇವ್ರ ಬಗ್ಗೆನ ಕೆಟ್ಟದಾಗಿ ಅಪಪ್ರಚಾರ ಮಾಡೋದು ಸರಿ ಇಲ್ಲ. ಇದೆಲ್ಲದ್ರ ಬಗ್ಗೆನೂ ದೂಗು ಲಕ್ಷ್ಮಣ್ ಅವರು ಒಂದು ಚಂದನೋ ಆರ್ಟಿಕಲ್ ಬರ್ದಾರ. ಇದನ್ನ ಓದಿದ್ರ ಅದಾನಿ ಅಂಬಾನಿ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋರ್ಗಿ ನೀವ ಬೈತೀರಿ. ಒಂದು ಸಲ ಓದ್ರಿ ಅದನ್ನ. ಇದನ್ನೆಲ್ಲ ನೋಡಿದ್ರ ತಮ್ಮ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳಕ ತಾವು ಕರೆ ಅಂತ ಅನ್ನಿಸ್ಕೊಳಕ ಸಂವಿಧಾನದ ಪ್ರತಿನೂ ಬಿಡ್ಲಿಲ್ಲ, ಮನುಸ್ಮೃತಿ ಪ್ರತಿನೂ ಬಿಡ್ಲಿಲ್ಲ, ಜಾತಿ ಅನ್ನೋದು ಬಿಡ್ಲಿಲ್ಲ. ಒಟ್ಟು ತಮಗೆ ಹೆಂಗೆ ಬೇಕು ಹಂಗೆ ಮಾಡ್ತಾರ. ಹಂಗ ಯಶಸ್ವಿ ಉದ್ಯಮಿಗಳನ್ನು ತಮ್ಮ ಅಸ್ತ್ರವಾಗಿ ಬಳಸ್ಕೊಳಕತ್ತಾರ. ಅದಕ್ಕೆ ಉದಾಹರಣೆ ಅಂದ್ರೆ ರಾಹುಲ್ ಗಾಂಧಿ ಅವರು ಅದಾನಿ ಅನ್ನೋ ಇಶ್ಯೂ ಬಿಟ್ಟು ಬೇರೆ ಏನೂ ಮಾತಾಡುವಲ್ರು. ಇದೆಲ್ಲ ಆದಷ್ಟು ಬೇಗ ನಿಂತ್ರ ಚಲೋ ಆಕ್ಕಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.